ಹೌದು ತಾನೇ? ಸೊ ಇದನ್ನು ಈ ಸಮಯದಲ್ಲಿ ನಿಮಗೆ ತಿಳಿಸ್ತಾ, ನಿಮ್ಮ ಜೀವನದಲ್ಲಿ ನೀವು ಯಾರಿಗೆ ಸಾರಿ ಹೇಳಬೇಕು, ನೀವು ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು, ಯಾರನ್ನ ಪ್ರೀತಿಯಿಂದ ಹಗ್ ಮಾಡಬೇಕು, ಯಾರಿಗೋ ಪ್ರೀತಿಯಿಂದ ಕಣ್ಣಲ್ಲಿ ಕಣ್ಣಿಟ್ಟು ಒಂಚೂರು ಪ್ರೀತಿಯನ್ನು ವ್ಯಕ್ತಪಡಿಸಬೇಕು, ಯಾರಿಗೂ ಸಮಾಧಾನ ಮಾಡಬೇಕು, ತಂದೆ ತಾಯಿ ಆಶೀರ್ವಾದ ತಗೊಳ್ಬೇಕು, ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳಬೇಕು. ನಾವಿದನ್ನೆಲ್ಲ ಅಯ್ಯೋ ಇದೆಲ್ಲ ಸಿನಿಮಾದಲ್ಲಿ ಚಂದ, ಜೀವನದಲ್ಲಿ ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲ, ಜೀವನ ತುಂಬ ಸಿನಿಮಾಗಿಂತ ಚೆನ್ನಾಗಿರುತ್ತೆ. ಇವನ್ನೆಲ್ಲ ರೂಢಿಸ್ಕೊಂಡ್ಬಿಡ್ಬೇಕು. ಅಯ್ಯೋ ನಮ್ಮ ಅಪ್ಪನ ಕಾಲಿಗೆ ಯಾವತ್ತೂ ನಾನು ಬಿದ್ದಿಲ್ಲ ಸರ್, ಅಯ್ಯೋ ನಮ್ಮ ಅಮ್ಮನ ಕಾಲಿಗೆ ನಾನು ಯಾವತ್ತೂ ಬಿದ್ದಿಲ್ಲ ಸರ್, ಹೆಂಗೆ ಸರ್ ಬೀಳೋದು? ಯಾಕೆ ಆ ಸಂಕೋಚದ ಗೋಡೆಗಳನ್ನು ಕೆಡವಿ ಬೀಳಿ, ತಂದೆ ತಾಯಿ ಪಾದಕ್ಕೆ ಬೀಳಿ ನಮಸ್ಕಾರ ಮಾಡಿ ಬಾಗಿ ನಮ್ಮ ಅಹಂಕಾರಗಳು ಕಡಿಮೆ ಆಗುತ್ತವೆ. ನಮ್ಮ ತಂದೆ ತಾಯಿಯ ಆಶೀರ್ವಾದ ಪೂರ್ಣ ಪ್ರಮಾಣದಲ್ಲಿ ನಮಗೆ ಸಿಗುತ್ತೆ. ನೀವು ಬೈದರೂ ತಾಯಿ ತಂದೆಗಳು ನಿಮಗೆ ಆಶೀರ್ವಾದ